ಇದೆಲ್ಲದರ ಮಧ್ಯೆ ಒಂದು ಕಡೆ ಪ್ರತಿಭಟನೆ ಕಂಟಿನ್ಯೂ ಆಗಿದೆ. ಈ ಪ್ರತಿಭಟನೆಯಲ್ಲಿ ಹೊಸ ತಂತ್ರಜ್ಞಾನದ ಬಳಕೆಗೆ ಮುಂದಾಗಿದ್ದಾರೆ ಜೆನ್ಸಿಗಳು. ಡೋಂಟ್ ಕೇ ಜೆನ್ಸಿ ಆಟಕ್ಕೆ ಪೊಲೀಸರು ಸುಸ್ತಾಗಿದ್ದಾರೆ. ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ಆದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ಲ ವಿದ್ಯಾರ್ಥಿಗಳ ಆನ್ಲೈನ್ ಸಂವಹನಕ್ಕೆ ಬ್ಲೂಟೂತ್ ಬೂಸ್ಟ್ ಅನ್ನ ಕೊಟ್ಟಿದೆ. ಪ್ರತಿಭಟನಾ ಸ್ಥಳದ ಸುತ್ತಮುತ್ತ ಇಂಟರ್ನೆಟ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಯಾಕಂದ್ರೆ ಮತ್ತಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮೊಬಿಲೈಸ್ ಆಗಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಸೇರಬಾರ್ದು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಕಷ್ಟವಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ವಿದ್ಯಾರ್ಥಿಗಳು ಪರ್ಯಾಯವಾಗಿ ಬ್ಲೂಟೂತ್ ಅನ್ನ ಬಳಕೆ ಮಾಡ್ತಿದ್ದಾರಂತೆ. ಬ್ಲೂಟೂತ್ ಆಧಾರಿತ ಸಂದೇಶವನ್ನ ಕಳುಹಿಸುವಂತಹ ಆಪ್ಗಳ ಮೊರೆ ಹೋಗಿದ್ದಾರಂತೆ. ಸಿಮ್ ಬೇಡ, ಮೊಬೈಲ್ ನಂಬರೂ ಬೇಡ, ಆದ್ರೂ ಮೆಸೇಜ್ಗಳ ಸಂವಹನ ಮೆಸೇಜ್ಗಳ ಮೂಲಕ ನಡೀತಾ ಇದೆ. ಪೊಲೀಸರಿಗೂ ಕೂಡ ಈ ಜೆನ್ಸಿಗಳ ಆಪ್ ತಲೆನೋವನ್ನ ತಂದಿಟ್ಟಿದೆ. ಕಡಿಮೆ ದೂರದಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಪರಸ್ಪರ ಸಂಪರ್ಕಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಜಂತರ್ ಮಂತರ್ನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ, ಆಗಾಗ್ಗೆ ಭುಗಿಲೇಳ್ತಾ ಇರುವಂತಹ ಹಿಂಸಾಚಾರ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗ್ತಾ ಇರುವಂತಹ ವಿದ್ಯಾರ್ಥಿಗಳು, ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಾ ಇರುವಂತಹ ಒತ್ತಡ, ಅದೆಲ್ಲದರ ಪರಿಣಾಮವೇ ತಾತ್ಕಾಲಿಕವಾಗಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸುವಂತಹ ಕೆಲಸಕ್ಕೆ ದೆಹಲಿ ಪೊಲೀಸರು ಮುಂದಾಗಿರೋದು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಮೊಬಿಲೈಸ್ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿನೇ ಇಂಟರ್ನೆಟ್ ಸೇವೆಯನ್ನ ಪೊಲೀಸರು ಸ್ಥಗಿತಗೊಳಿಸಿದ್ರೆ ಈ ಸಿಜೆಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಇರುವುದು ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಆಫ್ಲೈನ್ ಮೂಲಕ ಮೆಸೇಜ್ ಅನ್ನ ಕಳುಹಿಸುವಂತಹ ಅಪ್ಲಿಕೇಶನ್ಗಳ ಮೊರೆ ಹೋಗಿದ್ದಾರೆ. ಸಿಮ್, ಇಂಟರ್ನೆಟ್ ಅಗತ್ಯ ಇಲ್ಲದೆ ಇರುವಂತಹ ಆಪ್ಗಳನ್ನ ಬಳಸ್ತಾ ಇದ್ದಾರೆ. ಮೆಶ್ ಮೆಸೇಜಿಂಗ್ ನೆಟ್ವರ್ಕ್ ಮೂಲಕ ಸಂದೇಶಗಳ ವಿನಿಮಯ ಆಗ್ತಾ ಇದೆ. ಅಂದ್ರೆ ಬ್ಲೂಟೂತ್ ಬಹುಶಃ ಈ ಜನರೇಷನ್ ಅವರಿಗೆ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ. ಸ್ವಲ್ಪ 10 ವರ್ಷ ಹಿಂದೆ 15 ವರ್ಷ ಹಿಂದಿನವರಿಗೆ ಅದರ ಅನುಭವ ಇರುತ್ತೆ. ಬ್ಲೂಟೂತ್ ಮೂಲಕ, ಶೇರ್ ಇಟ್ ಮೂಲಕ ಒಂದು ಸಮೀಪದ ನೆಟ್ವರ್ಕ್, ಒಂದು ಹತ್ರ ಒಂದಿಷ್ಟು ಮೀಟರ್ ಅಂತ ಇರುತ್ತೆ, ಅದಕ್ಕೆ ಅಷ್ಟರಲ್ಲಿ ಅದು ವರ್ಕ್ ಆಗುತ್ತೆ. ಆ ಮೂಲಕ ಒಂದು ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ಗೆ ಮೆಸೇಜು ಅಥವಾ ಫೋಟೋಗಳನ್ನು, ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ಬ್ಲೂಟೂತ್ ನೆಟ್ವರ್ಕ್ ಅನ್ನೇ ಬಳಸಿ ಒಂದು ಮೊಬೈಲ್ನಿಂದ ಮತ್ತೊಂದು ಮೊಬೈಲ್ಗೆ ಜಂತರ್ ಮಂತರ್ನಲ್ಲಿ ಸಂದೇಶಗಳನ್ನ ರವಾನಿಸುವಂತಹ ಕೆಲಸ ಆಗ್ತಾ ಇದೆ. ಆ ಮೂಲಕ ವಿದ್ಯಾರ್ಥಿಗಳ ನಡುವೆ ಸಂವಹನ ನಡೀತಾ ಇದೆಯಂತೆ. ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಅಗತ್ಯ ಇಲ್ಲದೆ ನಡೆಯುವಂತಹ ಮೆಸೇಜಸ್ಗಳ ವಿನಿಮಯ ಇದು. ಸಿಮ್ ಅಥವಾ ನೆಟ್ವರ್ಕ್ ಇಲ್ಲದೆ ಇದು ಕಾರ್ಯನಿರ್ವಹಿಸೋಕೆ ಸಹಕಾರ ನೀಡುತ್ತೆ. ಈ ತಂತ್ರಜ್ಞಾನ ಬಳಸ್ತಾ ಇರೋದ್ರಿಂದ ಪೊಲೀಸರಿಗೂ ಇದು ತಲೆನೋವು. ಪ್ರತಿಭಟನಾಕಾರರು ಏನ್ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನೋದು ತಿಳಿಯೋದಕ್ಕೆ ಕಷ್ಟವಾಗ್ತಿದೆ. ಮಯನ್ಮಾರ್, ಹಾಂಗ್ಕಾಂಗ್ನಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿತ್ತು. ಸದ್ಯ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾದಂತಹ ತಂತ್ರಜ್ಞಾನವನ್ನ, ಈ ಬ್ಲೂಟೂತ್ ತಂತ್ರಜ್ಞಾನವನ್ನ ಬಳಕೆ ಮಾಡುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಮಾಡ್ತಿದ್ದಾರೆ. ಈ ಬಿಟ್ ಚಾಟ್ ನಂತಹ ಅಪ್ಲಿಕೇಶನ್ ಇವುಗಳನ್ನ ಬಳಕೆ ಮಾಡ್ತಿದ್ದಾರಂತೆ. ಅಂದ್ರೆ ಇವುಗಳಿಗೆ ಮೊಬೈಲ್ ಟವರ್ ಅವಶ್ಯಕತೆ ಇಲ್ಲ, ವೈಫೈ ರೂಟರ್ ಅವಶ್ಯಕತೆ ಇಲ್ಲ, ಅಥವಾ ಸರ್ವರ್ ಮೂಲಕ ಮೆಸೇಜ್ ಹಾದು ಹೋಗೋದಿಲ್ಲ. ಎನ್ಕ್ರಿಪ್ಟ್ ಮಾಡಿ ಅದೇ ಅಪ್ಲಿಕೇಶನ್ ಚಾಲನೆಯಲ್ಲಿರುವಂತಹ ಹತ್ತಿರದ ಫೋನ್ಗಳಿಗೆ ಇದು ಮೆಸೇಜ್ ನ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಹಾಗಾಗಿ ಏನ್ ಚರ್ಚೆಯಾಗ್ತಾ ಇದೆ ಹೋರಾಟಗಾರರ ಮಧ್ಯೆ ಅನ್ನೋದನ್ನ ಅರಿಯೋದಕ್ಕೆ ಸದ್ಯ ದೆಹಲಿ ಪೊಲೀಸರಿಗೆ ಸಾಧ್ಯವಾಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.